ಮತ್ತು ಎಲ್ಪಿಜಿಗಳಂತಹ ಇತರ ಇಂಧನಗಳಿಂದ ಸ್ಥಾನಪಲ್ಲಟಗೊಂಡಿದೆ. ಅಂದಿನ ಕಾಲದೊಳಗ ನಾವು ಕಟ್ಟಿಗೆಯನ್ನು ಬಳಸ್ತಾ ಇದ್ವಿ, ಆದ್ರೆ ಈಗ ನಾವು ಗ್ಯಾಸ್, ಕಲ್ಲಿದ್ದಲು, ಪೆಟ್ರೋಲಿಯಂ ಇಂತಹ ಇಂಧನಗಳನ್ನ ಬಳಸಲಿಕ್ಕೆ ಶುರು ಮಾಡಿದೀವಿ. ಆದ್ರೂ ಕಟ್ಟಿಗೆ ಬೆಲೆ ಕಡಿಮೆ ಆಗಿದೆ ಅಂತ ಹೇಳಿ ನಮ್ಮ ಚಿಕ್ಕ ಚಿಕ್ಕ ಗ್ರಾಮದೊಳಗ ನಾವು ಇನ್ನೂ ಕೂಡ ಕಟ್ಟಿಗೆಯನ್ನ ಕೆಲವು ಗ್ರಾಮದೊಳಗ ಬಳಸ್ತೇವೆ. ನಮ್ಮ ದೇಶದ ಗ್ರಾಮೀಣ ಭಾಗಗಳಲ್ಲಿ ಅಂದ್ರೆ ಗ್ರಾಮ ಅಂದ್ರೆ ಒಂದು ಚಿಕ್ಕ ಹಳ್ಳಿಗಳಲ್ಲಿ ಕಟ್ಟಿಗೆಯನ್ನ ಇನ್ನೂ ಕೂಡ ಇಂಧನವಾಗಿ ಬಳಸುತ್ತಾರೆ. ಆದರೆ ಕಟ್ಟಿಗೆ ಉರುವಿಕೆಯು ಮಾನವರಿಗೆ ಹಾನಿಕರಕವಾದ ಹೊಗೆಯನ್ನು ಅಧಿಕವಾಗಿ ಉತ್ಪತ್ತಿ ಮಾಡುತ್ತದೆ. ಕಟ್ಟಿಗೆ ಉರಿ ಮುಂದೆ ಹೊಗೆ ಬರ್ತಿರ್ತದೆ ನೋಡ್ರಿ, ಆ ಹೊಗೆಯಿಂದ ಮಾನವನು ತನ್ನ ಉಸಿರಾಟದ ತೊಂದರೆ ಉಂಟಾಗಬಹುದು. ಆ ಹೊಗೆಯನ್ನು ಉಸಿರಾಡುವಾಗ ಮಾನವನ ದೇಹದೊಳಗೆ ಹೋಗಿ ಅಲ್ಲಿ ಹಾನಿಯನ್ನ ಉಂಟು ಮಾಡಬಹುದು. ಅದರಿಂದಾಗಿ ಕಟ್ಟಿಗೆಯನ್ನು ಉರಿಸುವುದು ಕೂಡ ಹಾನಿ. ಕಟ್ಟಿಗೆಯನ್ನು ಉರಿಸುವಂತದ್ದು ಅದು ಒಂದು ಹಾನಿಕಾರಕ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವುದನ್ನು ಅರ್ಥ ಮಾಡ್ಕೊಳ್ಬೇಕು. ಓಕೆ. ಹಾಗೂ ಕಟ್ಟಿಗೆಯನ್ನು ಇಂಧನವಾಗಿ ಬಳಸುವುದರಿಂದ ನಮಗೆ ಉಪಯುಕ್ತ ವಸ್ತುಗಳನ್ನು ನೀಡುವ ಮರಗಳನ್ನು ಕಳೆದುಕೊಳ್ಳುತ್ತೇವೆ. ಕಟ್ಟಿಗೆ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಅರಣ್ಯ ನಾಶ ಅಂತಂದ್ರೆ ಕೊರತೆ ಆಗಿರ್ತದೆ. ಅವಾಗ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಭೂಮಿಯ ಉಷ್ಣತೆ ಹೆಚ್ಚಾಗ್ತದೆ. ಈ ರೀತಿ ಭೂಮಿ ಉಷ್ಣತೆ ಹೆಚ್ಚ ಆಗುವಂತ ಒಂದು ಪ್ರಮೇಯದೊಳಗೆ ಹಿಮ ಪರ್ವತಗಳೆಲ್ಲ ಕರಗ್ತಾವ. ಹಿಮಾಲಯ ಪರ್ವತಗಳು, ಅಂಟಾರ್ಟಿಕಾ ಸಾಗರಗಳಿದಾವ, ಅವೆಲ್ಲ ಕರಗುವಂತ ಪರಿಸ್ಥಿತಿ ಇದೆ. ಐಸ್ ಮಂಜುಗಡ್ಡೆ ಕೆಳಗೆ ನೀರಾಗಿಬಿಡ್ತದೆ, ಎಲ್ಲ ಸಮುದ್ರಕ್ಕೆ ಸೇರಿ ಕೋಸ್ಟಲ್ ಏರಿಯಾ ಸಮುದ್ರದ ತೀರ ಪ್ರದೇಶ ಮುಳುಗಿಬಿಡ್ತಾವ ಅನ್ನೋಂಥ ಒಂದು ಪರಿಸ್ಥಿತಿ ಉದ್ಭವ ಆಗ್ತದ. ನೆಕ್ಸ್ಟ್, ಇದರಿಂದ ಅರಣ್ಯ ನಾಶವಾಗುತ್ತದೆ ಎಂದು ನಾವು ಈಗಾಗಲೇ ಹಿಂದಿನ ತರಗತಿ ಅಂದ್ರೆ 7ನೇ ತರಗತಿಯಲ್ಲಿ ನಾವೆಲ್ಲರೂ ಕಲಿತು ಬಂದೇವೆ. ಈ ಇಂಧನಗಳ ಅಪೂರ್ಣ ದಹನದಿಂದ ಕಾರ್ಬನ್ ಮೊನಾಕ್ಸೈಡ್ ಅನಿಲ ಉತ್ಪತ್ತಿ ಆಗುತ್ತದೆ. ಕಾರ್ಬನ್ ಮೊನಾಕ್ಸೈಡ್ ಅಂತಾರೆ. ಈಗ ನೋಡ್ರಿ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಎರಡು ರೀತಿ ಅನಿಲಗಳು ಉಂಟಾಗುವಂತಹದ್ದೇ. ಕಾರ್ಬನ್ ಡೈಆಕ್ಸೈಡ್ ಅಂತಂದ್ರೆ, ಈ ಕಾರ್ಬನ್ ಡೈಆಕ್ಸೈಡು ವಾಹನಗಳಲ್ಲಿ ಏನಾಗ್ತದೆ, ಆಮ್ಲಜನಕ ಅದಕ್ಕೆ ಹೆಚ್ಚು ಆಮ್ಲಜನಕ ದೊರಕಿತು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಉತ್ಪತ್ತಿ ಆಗ್ತದೆ. ಆಮ್ಲಜನಕದ ಪ್ರಮಾಣ ಕಡಿಮೆ ಆಯ್ತು ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಅನಿಲ ಉತ್ಪತ್ತಿ ಆಗ್ತದೆ. ಈ ಕಾರ್ಬನ್ ಡೈಆಕ್ಸೈಡು ವಾತಾವರಣನ ಹಾಳು ಮಾಡುವಂಥದ್ದು. ಅಥವಾ ಗಾಳಿ ಮಾಲಿನ್ಯ, ವಾತಾವರಣದ ಮಾಲಿನ್ಯ ಆಗ್ತದೆ. ಮತ್ತು ಪ್ರಮಾಣ ಹೆಚ್ಚಾಗ್ತಂದ್ರೆ ಭೂಮಿಯ ಉಷ್ಣತೆ ಹೆಚ್ಚಾಗ್ಲಿಕ್ಕೆ ಇದು ಕಾರಣ ಆಗ್ತದೆ. ಒಂದು ಕಾರ್ಬನ್ ಮೊನಾಕ್ಸೈಡ್ ಇದು ನೀವೆಲ್ಲ ನೋಡಿರಿ. ಏನಪ್ಪ ಅಂತಂದ್ರೆ ವಾಹನಗಳಲ್ಲಿ ಹೊಗೆ ಬರ್ತದೆ ನೋಡಿರಿ, ಬರೀ ಹೊಗೆ, ಲಾರಿ, ಟ್ರಕ್ಕು, ಆಟೋ ರಿಕ್ಷಾಗೆಲ್ಲ ಹೊಗೆ ಬರ್ತಾವೆ. ಎಂಜಿನ್ ಸರಿ ಇರುವುದಿಲ್ಲ. ಆಮೇಲೆ ಆಮ್ಲಜನಕದ ಪೂರೈಕೆ ಕಡಿಮೆ ಆಗ್ತದೆ, ಆವಾಗ ಕಾರ್ಬನ್ ಮೊನಾಕ್ಸೈಡ್ ಬರ್ತದೆ. ಒಂದು ಉದಾಹರಣೆ, ಉತ್ತರ ಭಾರತದೊಳಗೆ ಒಂದು ಹಾಸ್ಟೆಲ್ದಲ್ಲಿ ಒಂದು 8 ಜನ ಒಂದೇ ಕುಟುಂಬದವರು ಅಡುಗೆ ಮಾಡ್ತಾ ಇದ್ರು. ಅವರು ಹಾಸ್ಟೆಲ್ಗೆ ಎಲ್ಲ ಮಕ್ಕಳು ಊಟ ಮಾಡ್ಕೊಂಡು ಹೋದ್ರು. ಅವ್ರು ಏನು ಮಾಡಿದ್ರು, ಅಲ್ಲಿ ಅಗ್ಗಿಸ್ಟಿಕ್ಕಿ ಅಂತ ಇರ್ತದೆ. ಅಗ್ಗಿಸ್ಟಿಕ್ಕಿ ಅಂದರೆ ಚಳಿಗಾಲದೊಳಗೆ ಏನು ಮಾಡ್ತಾರೆ, ರಾತ್ರಿ ಎಲ್ಲ ಮನೆ ಬೆಚ್ಚ ಇಟ್ಕೊಳ್ಳಿಕ್ಕೆ, ಕೈ ಕಾಲು ಕಾಸಿಕೊಳ್ಳಿಕ್ಕೆ ಬಳಸ್ಕೊಳ್ತಾರೆ ಅಗ್ಗಿಸ್ಟಿಕ್ಕಿಗಳನ್ನು. ಅವ್ರು ಏನು ಮಾಡಿದ್ರು, ಅಗ್ಗಿಸ್ಟಿಕ್ಕಿ ಪ್ರಾರಂಭ ಮಾಡಿದ್ರೆ ಅಡುಗೆ ಮನೆಯೊಳಗೆ ಒಂದು ಒಲಿ ಇದ್ದಂಗೆ ಇರ್ತದೆ, ಅದು ದುರಾಳ ಅಂತ ಇರ್ತಿಲ್ಲ, ಆ ರೀತಿ ಇರುವಂಥದ್ದು ಇರ್ತದೆ. ಅಲ್ಲಿ ಕಿಚ್ಚು ಹಾಕಿ ಕಟ್ಟಿಗೆ ಹಾಕಿ ಅದು ಉರಿಸ್ತಾರೆ, ಮನೆಯೆಲ್ಲ ಬೆಚ್ಚಗೆ ಇರ್ತದೆ. ನಾವು ಹೆರಿಗೆ ಆದಂಥ ತಾಯಿಗೆ ನಾವೇನು ಕುಪ್ಪಡಿಗೆ ಅಂತ ಹೇಳ್ತೀವಿ ನೋಡಿರಲಿಲ್ಲ, ಎಸ್ ನೆನ್ಪಿಟ್ಟಿದ್ರು. ಅದು ಕೂಡ ಯಾಕಂದ್ರೆ ಎಲ್ಲ ಕಿಟಕಿಗಳನ್ನ ಹಾಕಬಾರ್ದು. ಅವರೆಲ್ಲ ವಿಂಡೋಸ್ ಹಾಕಿದ್ರು. ವಿಂಡೋಸ್ ಹಾಕಿದ್ರು ಏನಾಗ್ಬಿಡ್ತು, ಅಲ್ಲಿ ಆ ರೂಮ್ನಲ್ಲಿರುವಂತಹ ಒಂದು ಆಮ್ಲಜನಕ ಎಷ್ಟದು ಎಲ್ಲ ಆಮ್ಲಜನಕ ಬೆಳೆಸ್ಕೊಂಡು ಉರಿಲಿಕ್ಕತ್ತು. ನಂತರ ಆಮ್ಲಜನಕದ ಕೊರತೆ ಆದಾಗ ಅದೇನಾಯ್ತು, ಕಾರ್ಬನ್ ಮೊನಾಕ್ಸೈಡ್ ಬರಕೈತೆ. ಏನಾಯ್ತು, ಕಾರ್ಬನ್ ಮೊನಾಕ್ಸೈಡ್ ಬರಕಿತ್ತು. ಬೆಳಕಾಗೋ ಜೊತೆಗೆ ಆ 8 ಜನ ಸತ್ತೋಗಿದ್ರು. ನೆನಪಿದ್ರು, ನಾನು ಇತಿಹಾಸವನ್ನು ಓದಿದ್ದೀನಿ, ಪೇಪರ್ದಲ್ಲಿ ಬಂದಿತ್ತದು. ಆ ಕಾರಣದಿಂದ ಆ ರೀತಿ ಕಾರ್ಬನ್ ಮೊನಾಕ್ಸೈಡ್ ಅತ್ಯಂತ ವಿಷಕಾರಿ ಏನಿಲ್ಲ, ಮನೆ ಅಡಿಗೆ ಮಾಡ್ಬೇಕಂದ್ರೆ ಎಲ್ಲ ಕಿಟಕಿ ತೆಗಿಬೇಕು, ಗಾಳಿ ಬರಬೇಕು, ಎಲ್ಲ ವಿಂಡೋಸ್ ಹಾಕಬಾರ್ದು. ಮನೆಯಲ್ಲಿ ಇದ್ದಂಥ ಹೊಗೆ ಏನಾಗಬೇಕು, ಅದು ಮನೆಯಿಂದ ಹೊರಗಡೆ ಹೋಗ್ಬೇಕು. ಏನಾಗಬೇಕು, ಹೊರಗಡೆ ಹೋಗ್ಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡ್ರೆ ಕಾರ್ಬನ್ ಮೊನಾಕ್ಸೈಡ್ ಅತ್ಯಂತ ವಿಷಕಾರಿ ಅನಿಲ ಅನ್ನೋದನ್ನ ತಿಳ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಪ್ರೊಸೀಡ್. ಬಹುತೇಕ ಇಂಧನಗಳ ದಹನ ಕ್ರಿಯೆಯು ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆಗೊಳಿಸುತ್ತದೆ. ಅಂದ್ರೆ ಬಹುತೇಕವಾಗಿ ಇಂಧನಗಳಿರ್ತಾವಲ್ಲ, ಆ ಇಂಧನಗಳ ದಹನ ಕ್ರಿಯೆ ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅದನ್ನ ಬಿಡುಗಡೆ ಮಾಡುತ್ತದೆ. ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ನ ಅಧಿಕ ಪ್ರಮಾಣವು